ಕಾಮನ ಬಿಲ್ಲಿನಲಿ ಕಾಣದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಎಲ್ಲಿದೆ? ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ಕಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಬ್ರೋ 550 ಹಾಕಿ. ಸೊ ಇವತ್ತು ಸನ್ಸೆಟ್ ರೈಡ್ ಹೊರಟಿದ್ದೀವಿ ನಿಯರ್ ಕುಣಿಗಲ್ಲು ಶಂಕರೇಶ್ವರ ಬೆಟ್ಟಗೆ. ವೆದರೆಲ್ಲ ತುಂಬ ಪ್ಲೆಸೆಂಟ್ ಆಗಿದೆ ಅಂತ ಹಾಗೇ ಒಂದು ಸನ್ಸೆಟ್ ರೈಡ್ ಹೊರಟಿದ್ದೀವಿ. ಬೆಟ್ಟದ ಮೇಲೆ ಹೋಗಿ ನಾವೇ ಟೀನ ಮಾಡಿಕೊಂಡು ಸನ್ಸೆಟ್ನ ನೋಡಿಕೊಂಡು ಬರ್ತೀವಿ. ಸೊ ಆಲ್ಮೋಸ್ಟ್ ಇನ್ನೇನು ಕುಣಿಗಲ್ ಹತ್ರ ಇದ್ದೀವಿ. ಹೈವೇಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಷ್ಟು ವಿಂಡ್ ಬ್ಲಾಸ್ಟ್ ಇತ್ತು, ಸಿಕ್ಕಾಪಟ್ಟೆ ಗಾಳಿ ಇದೆ. ಸೊ ಇನ್ನೇನು ಇಲ್ಲಿಂದ ಇನ್ನೊಂದು 15-20 ಕಿಲೋಮೀಟ್ರ್ ಇರಬೇಕೇನೋ ಅಷ್ಟೇ ಲೊಕೇಶನ್ಗೆ. ಸೊ ಬನ್ನಿ ಹೋಗೋಣ. ಈ ಸತಿ ಚಂದನ್ ಕೂಡ ಬಂದಿದ್ದಾನೆ. ಸೊ ಲೆಟ್ಸ್ ಗೋ. ಆ ಕಡೆ ರೈಟ್ ಹೋದರೆ ಕುಣಿಗಲ್ಗೆ ಹೋಗುತ್ತೆ. ಸೊ ಈ ಕಡೆ ಸ್ಟ್ರೈಟ್ ಹೋದರೆ ಹುಲಿಯೂರು ದುರ್ಗ, ಮದ್ದೂರು ಆ ಕಡೆ ಹೋಗುತ್ತೆ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ನಾನು ಮಾತಾಡ್ತಾ ಇರೋದು ರೆಕಾರ್ಡ್ ಆಗ್ತಾ ಇಲ್ವೋ ಇಲ್ವೋ ಗೊತ್ತಿಲ್ಲ, ಮಾತ್ರ ಹೆವಿ ಅಂದರೆ ಹೆವಿ ಗಾಳಿ ಬೀಸ್ತಾ ಇದೆ ಗುರು. ಹೈವೇಲಿ ಒಂದು ಜಂಕ್ಷನ್ ಸಿಗುತ್ತೆ, ಆ ಜಂಕ್ಷನಿಂದ ರೈಟಿಗೆ ಡೈವರ್ಷನ್ ತೊಗೋಬೇಕು. ಸೊ ಡೈವರ್ಷನ್ ತೊಗೊಂಡ್ರೆ ಈ ಥರ ಫುಲ್ಲು ಕಂಟ್ರಿ ಸೈಡ್ ರೂಟ್ಸು. ಆ್ಯಕ್ಚುಲಿ ಗೂಗಲ್ ಮ್ಯಾಪ್ಸಲ್ಲೇ ಈ ಲೊಕೇಶನ್ ಸಿಗುತ್ತೆ, ಶಂಕರೇಶ್ವರ ಬೆಟ್ಟ ಅಂತ. ನೋಡಿ ಏನು ಪ್ಲೆಸೆಂಟ್ ಆಗಿದೆ, ಫುಲ್ಲು ಕೂಲ್ ಬ್ರೀಸು. ಸೊ ಅದೇನೇ ನಾವು ಹೋಗ್ಬೇಕಂತಿರೋ ಬೆಟ್ಟ. ಎಲ್ಲೋ ಇಲ್ಲೇನೇ ಡೈವರ್ಷನ್ ಬರುತ್ತೆ, ರೈಟ್ ಸೈಡ್ ಹೋಗಬೇಕು. ಇನ್ನೂ ಮುಂದೆ ಅನಿಸುತ್ತೆ. ಆಗಲೇ ತುಂಬ ವರ್ಷಗಳೇ ಆಯಿತು ಈ ಒಂದು ಸ್ಪಾಟಿಗೆ ಬಂದು. ಮಾರ್ನಿಂಗ್ ಅಯ್ಯೋ ನವಿಲ್ ನೋಡೋ ಅಲ್ಲಿ, ಕ್ರೇಜಿ, ಏನು ಸಕ್ಕತ್ತಾಗಿದೆ. ಗಣ್ಣವಿಲು, ಈ ರೆಕ್ಕೆ ನೋಡಿ ಎಷ್ಟು ಉದ್ದ ಇದೆ. ಹಾಂ, ಸೊ ಅದು ಫುಲ್ ಟಾಪು. ಆ್ಯಕ್ಚುಲಿ ಗಾಡಿ ಹೋಗುತ್ತೆ ಫುಲ್ ಬೆಟ್ಟದ ಮೇಲ್ಗಡೆವರೆಗೂ. ಸ್ವಲ್ಪ ಆಫ್ ರೋಡ್ ಮಾಡಬೇಕು. ಓ ಸ್ಕಿಡ್ ಆಗುತ್ತೆ. ಹೋಗಿ ಕ್ರೇಜಿ ಆಗಿದೆ ಅಲ್ಲ. ಸೊ ಇಲ್ಲೇ ಮೆಟ್ಲಿದೆ ಹತ್ಕೊಂಡು ಹೋಗೋದಕ್ಕೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ ಲೊಕೇಶನ್ನು. ವಿತ್ ಪಿಲಿಯನ್ ಆಫ್ ರೋಡ್ ಮಾಡ್ತಾ ಇರೋದು. ವ್ಯೂ ಸಕ್ಕತ್ತಾಗಿದೆ ಇಲ್ಲಿಂದ. ಓಹೋ ಏನಪ್ಪ ಆಫ್ ರೋಡು. ಎಲ್ಲ ಸಮ ಮಾಡಿಬಿಟ್ಟಿದಾರಲ್ಲ. ಮುಂಚೆ ಇನ್ನೂ ಆಫ್ ರೋಡ್ ಇತ್ತು, ಇವಾಗೇನು ಅಷ್ಟೊಂದು ಆಫ್ ರೋಡ್ ಇಲ್ಲ. ಆರಾಮಾಗಿ ಹತ್ತಿಸ್ಬೋದು.
ನೋಡಿ ಫುಲ್ ಪೀಕಿಗೆ ಬಂದ್ವಿ. ಇಲ್ಲಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ. ಸೊ ಪೀಕಲ್ಲಿದ್ದೀವಿ, ನೋಡ್ತಾ ಇರ್ಬೋದು ಲೊಕೇಶನ್ ಯಾವ ಥರ ಇದೆ ಅಂತ. ಸೊ ಆ ಕಡೆ ಕಾಣಿಸ್ತಾ ಇರೋದೇ ಹುತ್ರಿ ಬೆಟ್ಟ, ಅದು ಹುತ್ರಿ ದುರ್ಗ. ಇಲ್ಲಿಂದ ಕಂಪ್ಲೀಟ್ಲಿ ನೋಡಿದ್ರೆ ಮೌಂಟೇನ್ ರೇಂಜಸ್ಸು. ಸನ್ಸೆಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಟೀ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು, ಸ್ಟವೆಲ್ಲಾನು ಇಟ್ಬಿಟ್ಟು. ಇಲ್ಲಿ ದೇವಸ್ಥಾನ ಇದೆ, ಶಂಕರೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಟೀ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ತಗೋ. ಶುಗರ್ ಆಗ್ತಾ ಇದ್ದಾನೆ, ಟೀ ಪುಡಿ. ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನಿ ಬರೆದೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಳಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೇ ಸ್ಪಂದನ ನಿನ್ನದೇ ಚೇತನ. ಸೊ ಲೊಕೇಶನಿಂದ ಹೊರಡ್ತಾ ಇದ್ದೀವಿ. ಇವಾಗ ನಾವು ತೊಗೊಂಬಂದಿರೋ ಐಟಮ್ಸ್ನೆಲ್ಲ ತೊಗೊಂಡು ಯಾವುದೇ ಥರ ಪ್ಲಾಸ್ಟಿಕ್ನ ಬಿಡುತ್ತೆ. ಸೊ ನೀವು ಕೂಡ ಈ ಥರ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡಿದಾಗ ದಯವಿಟ್ಟು ಪ್ಲಾಸ್ಟಿಕ್ನ ಹಾಕೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ.